ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಪಶ್ಯನ್ ಪ್ರಹ್ಲಾದ ಸಂಯೋಗಾನ್. ಒಬ್ಬ ಅಜಗರ ಅಂತ, ಅಜಗರ ಅನ್ನೋದು ಅವನ ಹೆಸರಲ್ಲ, ದಟ್ ವಾಸ್ ಹಿಸ್ ನೇಚರ್, ಅದು ಅವನ ಸ್ವಭಾವ. ಹೆಬ್ಬಾವು ಯಾವ ರೀತಿ ಬಳಿಗೆ ಬಂದದ್ದನ್ನು ತಗೊಳುತ್ತೆ, ಬಾರದ್ದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಆ ರೀತಿ ಇವನು ಸಿಕ್ಕಿದ್ದನ್ನು ಅನುಭವಿಸ್ತಾನೆ, ಸಿಗದೇ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ. ಇದು ಸುಖದ ಮೂಲ ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಜಗತ್ತಿನ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ವೀಲ್ ಆಫ್ ಲೈಫ್ ಅಂತ ಏನಿದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅನೇಕ ಸತ್ಯಗಳು ಗೋಚರ ಆಗ್ತದೆ. ಎಲ್ಲ ಪ್ರಾಣಿಗಳು ಕೂಡ ನಾಶ ಆಗುವುದನ್ನು ಕಂಡಿದ್ದೇನೆ. ವೆನ್ ವಿ ಅಡ್ಮಿಟ್ ಇಟ್, ವಿ ವಿಲ್ ಬಿ ಫಿಯರ್ಲೆಸ್. ಅದನ್ನು ನಾವು ಹೊಂದಿದರೆ ಭಯಹೀನರಾಗ್ತೇವೆ. ಆಗೋದೇನೆಂದರೆ, ಅಯ್ಯೋ ಏನಾಗ್ಬಿಡತ್ತೋ ಏನೋ ಅಂತ. ಆದರೆ ಇದು ಏನೋ ಒಂದು ಆಗತ್ತೆ ಅಂತ ಹೇಳಿ ನಿರುಂಬಳವಾಗಿರ್ಲಿಕ್ಕೆ ಬರ್ತದೆ. ಅದರಿಂದ ಯಾವುದೇ ಪ್ರಾಣಿಗಳು, ಕಡೆಗೆ ನಕ್ಷತ್ರಗಳು ಕೂಡ ಬೀಳೋದನ್ನು ನಾನು ನೋಡಿದ್ದೇನೆ. ಜ್ಯೋತಿಂಶಿಚ ಯಥಾಕಾಲಂ ಪತಮಾನಾನಿ ಲಕ್ಷಯೇ. ಅದರಿಂದ ಸುಖವಾಗಿ ನಾನು ಮಲಗ್ತೇನೆ, ಏನೂ ಇಲ್ಲದೆಯೂ ಸುಖವಾಗಿ ಇರಬಲ್ಲೆ. ನಾನು ಸುಖವಾಗಿರಲಿಕ್ಕೆ ಬೇರೊಂದರ ಮೇಲೆ ಡಿಪೆಂಡ್ ಆಗಿಲ್ಲ. ಇವತ್ತು ನಮಗೆ ಒಂದು ಡಿಪೆಂಡೆನ್ಸ್ ಬೇಡ ಅಂತ ಇದೆ. ಆದರೆ ವಿ ಆರ್ ಡಿಪೆಂಡೆಂಟ್ ಆನ್ ಇನ್ಸ್ಟ್ರೂಮೆಂಟ್ಸ್ ಆರ್ ವಿ ಆರ್ ಡಿಪೆಂಡೆಂಟ್ ಆನ್ ಟೆಕ್ನಾಲಜಿ ಅನ್ನೋದು ನಮಗೆ ಅರಿವಿಗೆ ಬರ್ತಾ ಇಲ್ಲ. ನಾವು ಹೇಳೋದೇನು, ನಮ್ಮ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗಿರಬಾರ್ದು, ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು, ಇವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ. ಸೆಲ್ಫ್ ಡಿಪೆಂಡೆನ್ಸ್ ಕೂಡ ಇಲ್ಲ, ಇನ್ಯಾವುದೋ ಟೆಕ್ನಾಲಜಿಯ ಮೇಲೆ ಡಿಪೆಂಡೆಂಟ್ ಆಗಿದ್ದೇವೆ. ಅದರಿಂದಾಗಿ ನಾವೇನು ಮಾಡ್ತಾ ಇದ್ದೇವೆ, ಇದನ್ನ ಹೀಗೆ ಯೋಚನೆ ಮಾಡ್ತಾ ಇಲ್ಲ. ಅದು ಇರಬೇಕು ಗುಣ ಅಂತ. ದಟ್ ಇಸ್ ಪ್ರೋಗ್ರೆಸ್, ಪ್ರಗತಿ ಅಂತ ನಾವು ಅದನ್ನು ಕರಿತಾ ಇರೋದು. ಇವತ್ತು ನಾವು ಕರಿತಾ ಇರೋದು ಅದು ಪ್ರಗತಿ ಅಂತ. ಪ್ರಗತಿ, ವಾಟ್ ಈಸ್ ಡೆವಲಪ್ಮೆಂಟ್? ಮಚ್ ಡಿಪೆಂಡೆನ್ಸ್ ಆನ್ ಟೆಕ್ನಾಲಜಿ ಈಸ್ ಕಾಲ್ಡ್ ಡೆವಲಪ್ಮೆಂಟ್. ನಮ್ಮ ಪ್ರಕಾರ ಬೆಳವಣಿಗೆ ಅಂದರೆ ಡಿಪೆಂಡೆನ್ಸ್ ಆನ್ ಮಿಷನರಿ, ಆನ್ ಟೆಕ್ನಾಲಜಿ, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಅದನ್ನು ಬಿಡಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕೆ ಅಂದರೆ ಯೋಚನೆ ಮಾಡೋದಂತೆ ಅವುಗಳು ನಮ್ಮನ್ನು ಮಾಡಿವೆ. ನಾನು ಸುಖವಾಗಿರೋದು ಸೆಲ್ಫ್ ಡಿಪೆಂಡೆಂಟ್ ಆಗಿರೋದ್ರಿಂದ, ನಾಟ್ ಬಿಕಾಸ್ ಆಫ್ ಡಿಪೆಂಡೆನ್ಸ್. ಅವನು ಅಜಗರ ಹೇಳುವಂತಹ ಮಾತು. ಸುಮಹಾಂತಮಪಿ ಗ್ರಾಸಂ ಗ್ರಸೇ ಲಬ್ಧಂ ಯದೃಚ್ಛಯ ಶಯೇ ಪುನರಭುಂಜಾನೋ ದಿವಸಾನಿ ಬಹುನ್ಯಪಿ. ಸುಮಹಾಂತಮಪಿ ಗ್ರಾಸಂ, ಬಹಳ ಭೋಗ ಪದಾರ್ಥ ಬಂದರೆ ತಿಂತೇನೆ,
ಬಹಳ ಭರ್ಜರಿ ಊಟ ಸಿಕ್ಕಿತು, ಉಂಡೆ. ಸಿಗಲಿಲ್ಲ, ಹಾಗೇ ಮಲ್ಕೊಂಡೆ ಅಷ್ಟೇ. ಗ್ರಸೆ ಲಬ್ಧಂ ಯದೃಚ್ಛಯ ಶಯೇ ಪುನರಭುಂಜಾನಃ. ಊಟ ಮಾಡದೆ ಮಲಗ್ತೇನೆ, ಸಿಗಲಿಲ್ಲ ಅಂದರೆ. ಸಿಕ್ಕಿದ್ರೆ ಊಟ ಮಾಡದೆ ಬಿಡೋಲ್ಲ. ಆಸ್ರವತ್ಯಪಿ ಮಾಮನ್ನಂ ಪುನರ್ಬಹುಗುಣಂ ಬಹು ಪುನರಲ್ಪ ಗುಣಂ ಸ್ತೋಕಂ ಪುನರ್ನೈವೋಪಪದ್ಯತೆ. ಒಮ್ಮೆ ಭೂರಿ ಭೋಜನ ಸಿಗತ್ತೆ, ಒಮ್ಮೆ ಪರವಾಗಿಲ್ಲ ಸ್ವಲ್ಪ ಸಿಗತ್ತೆ, ಕೆಲವೊಮ್ಮೆ ಅದೂ ಇರಲ್ಲ. ಆ ಮೂರೂ ಪರಿಸ್ಥಿತಿಯನ್ನು ಸಮಾನವಾಗಿ ಕಾಣುವ ಬುದ್ಧಿ ನನಗಿದೆ. ಕಣಾನ್ ಕದಾಚಿತ್ ಖಾದಾಮಿ ಪಿಣ್ಯಾಕಮಪಿ ವಾಗ್ರತೆ ಭಕ್ಷ್ಯೇ ಶಾಲಿಮಾಂತಾನಿ ಭಕ್ಷಾಂಶ್ಚೋಚ್ಚಾವಚಾನ್ ಪುನಃ. ಕೆಲವೊಮ್ಮೆ ಕೆಲವು ಕಣಗಳನ್ನು ಮಾತ್ರ ಉಣ್ಣುತ್ತೇನೆ, ಒಂದಿಷ್ಟು ಇಷ್ಟೇ ಒಂದು ತುತ್ತು ತಗೊಳ್ತೇನೆ. ಪಿಣ್ಯಾಕಮಪಿ ವಾಗ್ರಸೆ. ಪಿಣ್ಯಾಕ ಅಂತಂದ್ರೆ ಒಂದು ಗೆಡ್ಡೆ. ಆ ಗೆಡ್ಡೆಯನ್ನು ತಿಂತೇನೆ. ಸಿಕ್ಕಿದ್ರೆ ಮಲೇರಿಯಾ ಕಾಲದಲ್ಲಿ ಕಾಡಿಗೆ ನುಗ್ಗಿ ಸಿಕ್ಕಿದ ಗೆಡ್ಡೆ ಎಲ್ಲ ತಿನ್ನೋರು. ಆ ತರಹದ ಒಂದು ಕಾಡು ಗೆಡ್ಡೆ ಪಿಣ್ಯಾಕ ಅಂತ, ಅದನ್ನು ತಿಂತೇನೆ. ಭಕ್ಷಯೇ ಶಾಲಿಮಾಂಸಾನಿ. ಸಮೃದ್ಧವಾದ ಅನ್ನ ಸಿಕ್ಕಿದ್ರೆ ಅದನ್ನೂ ತಿಂತೇನೆ. ಭಕ್ಷಾಂಶ್ಚ ಉಚ್ಚಾವಚಾನ್ ಪುನಃ. ಬಹಳ ಭಕ್ಷ್ಯ ಸಿಕ್ಕಿತು, ತಿಂದೆ, ಇಲ್ಲ ಬಿಟ್ಟೆ. ಶಯೇ ಕದಾಚಿತ್ ಪರ್ಯಂಕೆ ಭೂಮಾವಪಿ ಪುನಃಶಯೇ ಪ್ರಾಸಾದೇವಾಪಿ ಮೇ ಶಯ್ಯ ಕದಾಚಿದುಪಪದ್ಯತೆ. ಶಯೇ ಕದಾಚಿತ್ ಪರ್ಯಂಕೆ. ಒಮ್ಮೆ ಮಿದುವಾದ ಮಂಚದ ಮೇಲೆ ಮಲ್ಕೊಳ್ತೇನೆ. ಭೂಮಾವಪಿ ಪುನಃಶಯೇ. ಭೂಮಿ ಸಿಕ್ಕಿದ್ರೆ ಭೂಮಿಯಲ್ಲಿ. ಪ್ರಾಸಾದೇ. ಕೆಲವೊಮ್ಮೆ ಎತ್ತರದ ಮಹಡಿಯ ಮೇಲೆ ಮಲ್ಕೊಳ್ತಾ ಇದ್ದೆ, ಕೆಲವೊಮ್ಮೆ ಬೀದಿನಲ್ಲಿ ಮಲಗಿದ್ದು ಇದೆ. ನಮಗೆ ಇದು ಅನುಭವ ಆಗ್ತಾ ಇತ್ತು. ಪೇಜಾವರ ಸ್ವಾಮಿಗಳ ಜೊತೆ ಸಂಚಾರ ಮಾಡುವಾಗ ಹಿಂದಿನ ದಿವಸ ಒಳ್ಳೆ ಸೊಫೆಸ್ಟಿಕೇಟೆಡ್ ಆದ ರೂಮಲ್ಲಿ ಮಲಗಿರ್ತಿದ್ವಿ. ಮಾರನೇ ದಿವಸ ಯಾವುದೋ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಮಲಗಿದ್ದು ಇದೆ. ಎರಡೂ ಎಕ್ಸ್ಟ್ರೀಮ್ಗಳು. ಅದನ್ನು ಸಮವಾಗಿ ನೋಡುವ ಬುದ್ಧಿ ಬರಬೇಕು. ಅಂದರೆ ಸಮವಾಗಿ ನೋಡೋದು ಅಂದರೆ ಎರಡು ಒಂದೇ ಅಂತಲ್ಲ. ಇಲ್ಲಿ ಎಷ್ಟು ಸುಖವೋ ಅಲ್ಲೇ ಅಷ್ಟೇ ಸುಖ ಅಂತಲ್ಲ. ಸಹನೆ ಇರಲಿ, ಇದು ಇವಾಗ ಸಿಕ್ಕಿದೆ, ಮುಂದೆ ನಾಳೆ ಆಗತ್ತೆ. ಅದು ಸಮಾನ ಅಂದರೆ ಸುಖ ಯಾವತ್ತು ದುಃಖ ಆಗಲ್ಲ, ದುಃಖ ಯಾವತ್ತು ಸುಖ ಆಗಲ್ಲ. ಸುಖ ದುಃಖಗಳನ್ನು ಸಮವಾಗಿ ಕಾಣೋದು ಅಂದ್ರೆ ಏನು? ಎರಡು ಒಂದೇ ಅಂತನಾ? ಎರಡು ಸುಖ ಅಂತನಾ? ಎರಡು ದುಃಖ ಅಂತನಾ? ಎರಡೂ ಅಲ್ಲ. ಸುಖವನ್ನು ಸುಖ ಅಂತಾನೆ ಕಾಣಬೇಕು, ದುಃಖವನ್ನು ದುಃಖ ಅಂತಾನೆ ಕಾಣಬೇಕು. ತಲೆ ಕೆಡಿಸ್ಕೊಳ್ಳದೆ ಇರೋದು ಅಂತ ಅಷ್ಟೇ ಅರ್ಥ. ಧಾರಯಾಮಿ ಚ ಚೀರಾಣಿ ಶಾಣಕ್ಷೌಮಾದಿನಾನಿ ಚ ಮಹಾರ್ಹಾಣಿ ಚ ವಾಸಾಂಸಿ ಧಾರಯಾಮಿ ಅಹಮೇಕದಾ. ಬಟ್ಟೆಗಳನ್ನು ತೊಡುವುದಿದೆ. ಚೀರಾಣಿ ಮರದ ತೊಗಟೆಗಳನ್ನು ಉಡುವುದು ಇದೆ, ನಾರುಡೆ ಅಂತಾರೆ. ಶಣ ಅಂದರೆ ಸೆಣಬು. ಸೆಣಬಿನಿಂದ ಮಾಡಿದ ಬಟ್ಟೆಯನ್ನು ಉಟ್ಟಿದ್ದೇನೆ. ಕ್ಷೌಮ ಹಾಗಂತ ಹೇಳಿ ಏನು ಇಲ್ಲ ಅನ್ಬೇಡಿ, ಕೆಲವೊಮ್ಮೆ ರೇಷ್ಮೆ ಬಟ್ಟೆ ಸಿಕ್ಕಿದ್ದು ಇದೆ. ಜಿಂಕೆ ಚರ್ಮವನ್ನು ಸುತ್ತಿಕೊಂಡದ್ದು ಇದೆ. ಬೆಲೆ ಬಾಳುವ ಬಟ್ಟೆಯನ್ನು ನಾನು ಹಾಕೊಂಡಿದ್ದೇನೆ. ನ ಸನ್ನಿಪತಿತಂ ಧರ್ಮ್ಯಂ ಉಪಭೋಗಂ ಯದೃಚ್ಛಯ ಪ್ರತ್ಯಾಚಕ್ಷೇನ ಚಾಪ್ಯೇನಂ ಅನುರುಂಧೇ ಸುದುರ್ಲಭಂ. ನ ಸನ್ನಿಪತಿತಂ ಧರ್ಮ್ಯಂ. ಧರ್ಮದಿಂದ ಅದು ಬಂದದ್ದೇ ಆಗಿದ್ರೆ ಆ ಭೋಗವನ್ನು ತಿರಸ್ಕರಿಸಲ್ಲ. ಬರಲಿಲ್ಲ ಅಂದರೆ ಅದಕ್ಕೆ ದುಃಖ ಪಡಲ್ಲ. ಬಂದದ್ದನ್ನು ಅನುಭವಿಸ್ತೇನೆ ಅಷ್ಟೇ. ನಮಗೆ ಅದೊಂದಿದ್ದು ಬಿಟ್ರೆ ಆಯ್ತು. ಇವತ್ತು ಸುಖ ಸಿಕ್ಕಿತ್ತು, ದೇವರೇ ಸುಖ ಕೊಟ್ಟಿದ್ದೀಯಾ ಅಂತ ಅನುಭವಿಸಿ. ದುಃಖ ಬಂತು, ದೇವರೇ ದುಃಖ ಕೊಟ್ಟಿದ್ದಿ ಅಂತ ಹೇಳಿ ಸುಮ್ಮನಾಗಿ ಅಷ್ಟೇ. ದುಃಖ ಆಗಲ್ಲ ಅಂತ ಹೇಳಲಿಲ್ಲ.
ಅದು ದೇವರು ಕೊಟ್ಟದ್ದು ಅನ್ನೋ ಎಚ್ಚರ ಇರಲಿ. ಕೆಲವರು ಹಾಗಲ್ಲ, ನಾವಿಷ್ಟೆಲ್ಲ ದೇವ್ರ ಹತ್ರ ಮಾಡ್ತೇವೆ, ನಾವೇನು ಮಾಡಿದ್ದೋ ದೇವ್ರಿಗೆ ಗೊತ್ತು, ಆದರೆ ಹೇಳ್ಕೊಳ್ಳೋದು ಮಾತ್ರ ನಾವಿಷ್ಟೆಲ್ಲ ದೇವ್ರಿಗೆ ನಡ್ಕೊಂಡಿದ್ದೇವೆ ನೋಡಿ ನಮಗೇನು ಒಳ್ಳೆಯದೇ ಆಗಲಿಲ್ಲ. ಅದು ಬೇಕಿಲ್ಲ. ನೀವು ದೇವ್ರಿಗೆ ನಡ್ಕೊಂಡು ಕೂಡಲೇ ದೇವರು ನಿಮಗೆ ಒಳ್ಳೆಯದೇ ಮಾಡಬೇಕು ಅಂತ ಏನು? ಅವನು ಸ್ವತಂತ್ರ ಅಲ್ವಾ? ಏನು ಬೇಕಾದ್ರೆ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಅವನು ಕೊಟ್ಟಿದ್ದನ್ನು ತಗೊಳ್ಳುವ ಬುದ್ಧಿ ನಮಗೆ ಬರಲಿ ಅಷ್ಟೇ. ದಾಸರು ಹೇಳಲಿಲ್ವಾ, ಇಟ್ಟಂಗೆ ಇರುವೇನೋ ಹರಿಗೆ ಅಂತ ಅಷ್ಟೇ. ಅದರಿಂದ ನಾವು ಹೇಗಿರಬೇಕು ಅಂದರೆ ಇದರಲ್ಲಿ ಪೂರ್ತಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ಮನೋಭಾವ ಆದರೂ ಇರಬೇಕು. ಈಗಿಂದ ಶುರು ಆಯಿತು ಅಂದರೆ ಆ ಮನೋಭಾವ ಮುಂದೆ ಯಾವತ್ತೋ ಒಂದು ದಿವಸ ಉಪಯೋಗಕ್ಕೆ ಬರ್ಬೋದು, ಮುಂದಿನ ಜನ್ಮದಲ್ಲಿ ಉಪಯೋಗಕ್ಕೆ ಬರ್ಬೋದು. ದಟ್ ಇಸ್ ಸೆಕೆಂಡರಿ. ಹಾಗಂತ ಹೇಳಿ ಬಡತನವನ್ನು ಹುಡ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ. ಮತ್ತೆ ಬಡತನವನ್ನು ಹುಡ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ. ಹಾಗಂತ ಶ್ರೀಮಂತಿಕೆ ಚಟಕ್ಕೆ ಒಳಗಾಗಬಾರದು ಅಂತ ಹೇಳ್ತಾ ಇದ್ದೇವೆ. ಅಂದರೆ ಕಂಫರ್ಟ್ ಝೋನ್ ಏನಿದೆ ಅದು ಇಲ್ಲ ಅಂದಾಗ ನೀವು ಅಡ್ಜಸ್ಟ್ ಆಗಿಬಿಡ್ಬೇಕು ಅದಕ್ಕೆ ಅಷ್ಟೇ. ಅದು ಇದನ್ನು ಓದಿದ್ರಿಂದ ಬರುವಂತಹ ಫಲ. ಅಚಲ ಮನಿಧನಂ ಯಥಾ ವಿತಥಾ ವಿಚೋಕಂ ಶುಚಿಮತುಲಂ ವಿದುಷಾಂ ಮತೆ ನಿವಿಷ್ಟಂ ಅನಭಿಮತಮಸೇವಿತಂಚ ಮೂಢೈಃ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ನಾನು ಮಾಡುವ ವ್ರತ ಆಜಗರ ವ್ರತ, ಹೆಬ್ಬಾವಿನ ವ್ರತ ಅಂತೆ. ಇದೇನು ಗೌರಿ ವ್ರತ ಅಲ್ಲ, ವಿನಾಯಕ ವ್ರತ ಅಲ್ಲ, ಎಂಥದೂ ಅಲ್ಲ. ಇದಿರೋದು ಆಜಗರ ವ್ರತ. ಆಜಗರ ವ್ರತ ಅಂದರೆ ಎಂಥದು? ಹೆಬ್ಬಾವಿನಂತೆ ಇರುವುದು. ವ್ರತ ಅಂದರೆ ನಡೆ ಅಂತ, ಜೀವನದ ನಡೆ, ಲೈಫ್ ಸ್ಟೈಲ್ ಅಂತ ಅರ್ಥ ವ್ರತ ಅಂದರೆ. ವ್ರತ ಅಂದರೆ ಇವರೇನೋ ಉಪವಾಸವನ್ನೇ ಮಾಡೋದು ಇತ್ಯಾದಿ ಇತ್ಯಾದಿ ಏನೇನೋ ಅಂದ್ಕೊಂಡಿದ್ದಾರೆ ಜನ. ವ್ರತ ಅಂದರೆ ಲೈಫ್ ಸ್ಟೈಲ್ ಅಂತ ಅರ್ಥ. ಸುವ್ರತ ಅಂತಂದರೆ ಒಳ್ಳೆಯ ಲೈಫ್ ಸ್ಟೈಲ್ ಇರುವವ ಅಷ್ಟೇ. ಇದು ಆಜಗರ ವ್ರತ, ಹೆಬ್ಬಾವಿನ ಲೈಫ್ ಸ್ಟೈಲನ್ನು ಅನುಸರಿಸೋದು. ಹೆಬ್ಬಾವಿ ಹೇಗಿರುತ್ತೆ? ಅಚಲಂ, ತಟಸ್ಥವಾಗಿರುತ್ತೆ. ಆಮೇಲೆ ವಿಶೋಕಂ, ದುಃಖ ಪಡೋದಿಲ್ಲ. ಅಯ್ಯೋ ಕಪ್ಪೆ ಬರಲಿ ಅಂತ ಅನ್ನಲ್ಲ. ಆಯ್ತಾ? ಅನಿಧನಂ, ಕಪ್ಪೆ ಬಂದರೆ ಸುಮ್ಮನೆ ಬಿಡಲ್ಲ. ನಿಧನ ಅಂತಂದರೆ ಕ್ರಿಯೆ ಇಲ್ಲದೆ ಇರುವುದು ಅಂತ. ಅನಿಧನ ಅಂತಂದರೆ ಕ್ರಿಯೆಯನ್ನು ಹೊಂದಿರುವುದು. ಶುಚಿಂ, ಅತುಲಂ, ಯಾವುದನ್ನು ಕಂಪೇರ್ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಕಂಪೇರ್ ಮಾಡಬೇಕು? ಅವರು ಅಷ್ಟು ಮಾಡಿದ್ದಾರೆ, ನಮಗಿಷ್ಟ ಆದರೂ ಆಗಬಾರ್ದಾ? ನೋಡಿ ಅವ್ರಿಗೇನೂ ಇಲ್ಲ, ಮೆರಿತಾ ಇದ್ದಾರೆ, ನಮಗೆಲ್ಲ ಇದೆ, ನಾವು ಮೆರಿತಾ ಇಲ್ಲ. ಇದು ಯಾವುದನ್ನು ಒಳಗೊಳ್ಳದಿರಿ. ಅನಿಧನಂ ವಿದುಷಾಂ ಮತೆ ನಿವಿಷ್ಟಂ, ಪ್ರಜ್ಞಾವಂತರ ಅಭಿಪ್ರಾಯದಲ್ಲಿ ಇರುವ ಅನಭಿಮತಂ ಅಸೇವಿತಂ. ಯಾರೂ ಇದರ ಬಗ್ಗೆ ಯೋಚನೆ ಮಾಡಿರಲ್ಲ. ಶಾಸ್ತ್ರದಲ್ಲಿ ಹೇಳುವ ತನಕ ಹೀಗೊಂದಿರಬಹುದಲ್ಲ ಅಂತ ಹೇಳಿ ಯಾರು ಯೋಚನೆ ಮಾಡಿರಲ್ಲ. ಮೂಢೈ ಅಸೇವಿತಂ, ಅದೆಂಗೆ ಸಮಾಜ ನಡೆಯೋದು ಬೇಡವಾ ಅಂತ ಇವರೇ ಹೆಗರು ಕೊಟ್ಟು ನಡೆಸೋರು ಹಾಗೆ ಮಾತನಾಡ್ತಾರೆ. ಈ ತರಹದ ಆಜಗರ ವ್ರತವನ್ನು ನಾನು ಪಾಲಿಸ್ತೇನೆ. ಅಚಲಿತ ಮತಿರಚ್ಯುತ ಸ್ವಧರ್ಮಾತ್ ಪರಿಮಿತ ಸಂವರಣ ಪರಾವರಜ್ಞ ವಿಗತ ಭವ ಕಷಾಯ ಲೋಭಮೋಹ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ದೇವರಲ್ಲಿ ಪ್ರಜ್ಞೆ ಇಟ್ಟವನಾಗಿ, ಅಚಲಿತ ಮತಿ, ಇದೇ ಸ್ಥಿತ ಪ್ರಜ್ಞಾ ಅಂತ ಕರೀತಾರೆ. ನನ್ನ ಧರ್ಮ ಏನಿದೆ ಅದರಿಂದ ಹಿಂದೆ ಸರಿಯದೆ ಪರಿಮಿತ ಸಂವರಣ, ಪರಿಮಿತವಾದ ವಸ್ತುಗಳನ್ನು ಅನುಭವಿಸುತ್ತಾ, ಪರಾವರಜ್ಞ, ಪರಾವರಗಳನ್ನು ತಿಳಿದು, ಪರ ಅಂದರೆ ಆ ಲೋಕ, ಅವರ ಅಂದರೆ ಈ ಲೋಕ, ಇವೆರಡನ್ನೂ ತಿಳಿದು ವಿಗತ ಭವ ಕಷಾಯ ಲೋಭ ಮೋಹ. ಕಷಾಯ ಅಂದರೆ ಮನಸ್ಸಿನ ಗೊಂದಲಗಳು, ಅದನ್ನು ಕಷಾಯ ಅಂತ ಕರೀತಾರೆ. ಕಷಾಯ, ಲೋಭ, ಮೋಹ ಇವುಗಳನ್ನು ತೊರೆದು
ಈ ಆಜಗರ ವ್ರತವನ್ನು ನಾನು ಸಂಚರಿಸುತ್ತೇನೆ. ಅನಿಯತ ಫಲಭಕ್ಷ ಭೋಜ್ಯಪೇಯಂ ವಿಧಿ ಪರಿಣಾಮ ವಿಭಕ್ತದೇತ ಕಾಲಂ ಹೃದಯ ಸುಖಮಸೇವಿತಂ ಕದರ್ಯೈಹಿ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ಇಷ್ಟೇ ತಿನ್ನಬೇಕು, ಇಷ್ಟೇ ಉಣ್ಣಬೇಕು, ಇಷ್ಟೇ ಭೋಗಿಸಬೇಕು, ಇಷ್ಟೇ ಪಾನ ಮಾಡಬೇಕು ಅನ್ನೋದಿಲ್ವೇ ಇಲ್ಲ ನನಗೆ. ವಿಧಿ ಪರಿಣಾಮ ವಿಭಕ್ತ ದೇಶ ಕಾಲಂ, ವಿಧಿ ಕೊಟ್ಟ ಹಾಗೆ ದೇಶ ಕಾಲಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಹೃದಯ ಸುಖಂ, ನನ್ನ ಮನಸ್ಸಿಗೆ ನಿಜವಾಗಿಯೂ ತೃಪ್ತಿ ಇದೆ. ಅಸೇವಿತಂ ಕದರ್ಯೈಹಿ, ಇಂತಹ ಆಜಗರ ವ್ರತವನ್ನು ನಾನು ಪಾಲಿಸುತ್ತೇನೆ. ಇದಮಿದಮಿತಿ ತೃಷ್ಣಯಾ ವಿಭೂತಂ ಜನಮನವಾಪ್ತಧನಂ ವಿಷೀದಮಾನಂ ನಿಪುಣಮನುಜ್ವಿಷಾಮ್ಯ ತತ್ವಬುದ್ಧ್ಯ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ಈ ಜಗತ್ತು ಹೇಗೆ ನಡೀತಾ ಇದೆ, ಎಲ್ಲಿ ನಿರಾಸೆಗೊಳಗಾಗಿದ್ದಾರೆ, ಆಸೆ ಈಡೇರಿದಂತೆ ಎಲ್ಲಿ ಕಾಣುತ್ತೆ, ಆದರೆ ನಿಜವಾಗಿಯೂ ಆ ಆಸೆ ಪೂರ್ತಿಯಾಗಿರೋದಿಲ್ಲ. ಇದನ್ನು ನೋಡಿಕೊಂಡು ತತ್ವಬುದ್ಧಿಯಿಂದ ಈ ಆಜಗರ ವ್ರತವನ್ನು ನಾನು ಮಾಡುತ್ತೇನೆ. ಬಹುವಿಧಮನುದೃಶ್ಯ ಚಾರ್ಥಹೇತೋ ಕೃಪಣಮಿಹಾರ್ಯಮನಾರ್ಯಮಾಶ್ರಯಂ ತಂ ಉಪಶಮರುಚಿರಾತ್ಮವಾನ್ ಪ್ರಶಾಂತೋ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ಅರ್ಥಹೇತೋ, ಸಂಪತ್ತಿಗಾಗಿ ಬೇರೆಯವರ ಮುಂದೆ ದೀನರಾಗಿರುವ, ಕೆಟ್ಟ ದಾರಿಯನ್ನು ಆಶ್ರಯಿಸಿಕೊಂಡಿರುವ ಜನರನ್ನು ಕಂಡು ಉಪಶಮ ರುಚಿ, ಅಲ್ಲಿಂದ ಬೇರೆ ಆಗಬೇಕು ಎಂದು ಬಯಸಿ, ಆತ್ಮವಾನ್, ದೇವರಲ್ಲಿ ಭಕ್ತನಾಗಿ, ಆತ್ಮವಾನ್ ಅಂದರೆ ಆತ್ಮ ಅಂದರೆ ಸ್ವಾಮಿ, ದೇವರು ನಮಗೆ ಸ್ವಾಮಿಯಾಗಿದ್ದಾನೆ ಎನ್ನುವ ಭಾವವನ್ನು ತಳೆದು ಪ್ರಶಾಂತ ಸುಖವಾಗಿ ವ್ರತಮಿದಂ ಆಜಗರಂ ಶುಚಿಶ್ಚರಾಮಿ. ಸುಖಮಸುಖಮನರ್ಥಮರ್ಥಲಾಭಂ ರತಿಮರತಿಂ ಮರಣಂ ಚ ಜೀವಿತಂಚ ವಿಧಿನಿಯತಮವೇಕ್ಷ ತತ್ವಬುದ್ಧ್ಯ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ಭಯ, ರಾಗ, ಮೋಹ, ದರ್ಪ ಇವುಗಳನ್ನು ತೊರೆದು ಪ್ರಶಾಂತವಾಗಿ ನೋಡ್ತಾ ಈ ಜಗತ್ತನ್ನು ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ಅನಿಯತ ಶಯನಾತನ ಪ್ರಕೃತ್ಯ ದಮನಿಯಮಂ ವ್ರತಶೌಚ ಸತ್ಯಯುಕ್ತ. ನಿಯತವಾದ ಊಟ, ನಿಯತವಾದ ಆಸನ, ನಿಯತವಾದ ಮಲಗುವಿಕೆ ಇವುಗಳನ್ನು ತೊರೆದು ಇಂದ್ರಿಯ ನಿಗ್ರಹ, ನಿಯಮ, ವ್ರತ, ಶುಚಿತ್ವ, ಸತ್ಯ ಇವುಗಳಿಂದ ಕೂಡಿ ಅಪಗತ ಫಲಸಂಚಯ ಪ್ರಹೃಷ್ಟ, ಫಲವಿರದೆ ಆನಂದದಿಂದ ಕೂಡಿದವನಾಗಿ ವ್ರತಮಿದಂ ಆಜಗರಶ್ಚರಾಮಿ. ಈ ಅಜಗರ ವ್ರತವನ್ನು ನಾನು ಮಾಡುತ್ತೇನೆ. ಇದು ಹೆಬ್ಬಾವಿನ ವ್ರತ. ನಾನು ಸುಖ ಬೇಕು ಅಂತ ಹೇಳಿ ಬೇಡುವುದಿಲ್ಲ, ಬಂದರೆ ಬಿಡೋದಿಲ್ಲ. ಆತ್ಮ ಸಂಸ್ಥಃ ತ್ರಿಷಿತಂ ಅನಿಯತಂ ಮನೋನಿಯಂತಂ. ಬಾಯಾರಿದ ನಿಯಮದ ಕಟ್ಟಳೆಗಳನ್ನು ಮೀರಲು ಬಯಸುವ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಆಜಗರ ವ್ರತವನ್ನು ನಾನು ತೊಡಗುತ್ತೇನೆ. ನ ಹೃದಯ ಮನುರುದ್ಧತೆ ಮನೋಮೇ ಪ್ರಿಯ ಸುಖ ದುರ್ಲಭತಾಂ ಅನಿತ್ಯತಾಂ ವಾ ತದುಭಯಮುಪಲಕ್ಷಯನ್ನಿವಾಹಂ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ಮನಸ್ಸು ಈ ರಹಸ್ಯವನ್ನು ಕೆಲವೊಮ್ಮೆ ತಿಳಿಯತ್ತೆ, ತಿಳಿಯಲ್ಲ. ಎಷ್ಟೇ ಅವಧೂತನಾದರೂ ಕೂಡ ಕೆಲವೊಮ್ಮೆ ಮನಸ್ಸು ಆಚೆ ಎಳೆದಾಗ ಅದನ್ನು ನಿಗ್ರಹಿಸಿಕೊಳ್ತೇನೆ. ಆ ಮನಸ್ಸಿನ ಕ್ರಿಯೆಯನ್ನು ಅನುಪಲಕ್ಷೆಯನ್ನಿವ, ನಾನೇ ಛೀಕರಿಸಿ ನನ್ನ ಮನಸ್ಸಿನ ಬೇಡಿಕೆಗಳನ್ನೆಲ್ಲ ನಿರ್ಲಕ್ಷಿಸಿ ವ್ರತಮಿದಂ ಆಜಗರಂ ಚರಾಮಿ. ಈ ಹೆಬ್ಬಾವಿನ ವ್ರತವನ್ನು ನಾನು ಅನುಸರಿಸುತ್ತೇನೆ. ಹೆಬ್ಬಾವಿನ ಜೀವನದ ನಡೆ. ಬಹುಕಥಿತಮಿದಂ ಹಿ ಬುದ್ಧಿಮದ್ಭಿಃ ಕವಿಭಿರಪಿ ಪ್ರತಯದ್ಭಿರಾತ್ಮಕೀರ್ತಿಂ ಇದಮಿದಮಿತಿ ತತ್ರ ತತ್ರ ತತ್ತತ್
ಸ್ವಪರಮತೈರ್ಗಹನಂ ವಿತರ್ಕಯದ್ಭಿಃ. ನಾನು ಹಿಂದಿನ ಜ್ಞಾನಿಗಳೆಲ್ಲ ಇದನ್ನು ಬೇಕಾದಷ್ಟು ಹೇಳಿದ್ದಾರೆ. ಬೇರೆ ಬೇರೆ ರೀತಿ ಇದರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಇದನ್ನು ನೋಡ್ತಾ ಇದರ ಬಗ್ಗೆ ಆಜಗರ ವ್ರತದ ಬಗ್ಗೆ ದೀಕ್ಷೆಯನ್ನು ತೊಟ್ಟು ಇದ್ದೇನೆ. ಅನವಸಿತಮನಂತ ದೋಚ ಪಾರಂ ಋಷಿ ವಿಹರಾಮಿ ವಿನೀತ ದೋಷ ತೃಷ್ಣಃ. ಮನುಷ್ಯರಲ್ಲಿ ದೋಷದ ಬಗೆಗಿನ ಬಯಕೆಯನ್ನು ತೊರೆದು ಇವ್ರ ಮಧ್ಯೆನೇ ಇದ್ದೇನೆ. ಏಕೆಂದರೆ ಜನಗಳ ಮಧ್ಯೆ ಇದ್ದಾಗ ಏಕಾಂತ ಅನ್ನೋದು ಬೇಕು. ಏಕೆಂದರೆ ಲೋಕಾಂತ ಏಕಾಂತ ಅಂತ ಎರಡಿರುತ್ತೆ. ಲೋನ್ಲಿನೆಸ್, ಲೋಕಾಂತ ಅನ್ನೋದೇನಿರುತ್ತೆ ಜನರ ನಡುವೆ ಇರೋದು. ಏಕಾಂತ ಅಂತ ಹೇಳಿದ್ರೆ ಜನರ ನಡುವೆ ಇಲ್ಲದೆ ಇರೋದು. ಬಹಳ ಜನರಿಗೆ ಏಕಾಂತದಲ್ಲಿರ್ಲಿಕ್ಕೆ ಭಯ ಆಗತ್ತೆ. ವಿಶೇಷತಃ ಅಪರಾಧಿ ಮನೋಭಾವದ ವ್ಯಕ್ತಿಗಳಿಗೆ ಅಪರಾಧ ಮಾಡಿದರೆ ಏಕಾಂತದಲ್ಲಿರ್ಲಿಕ್ಕೆ ಭಯ ಆಗತ್ತೆ. ಅದಕ್ಕೆ ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ಅವರು ಬಹಳ ಬ್ಯುಸಿಯಾಗಿರ್ತಾರೆ. ಕೆಲಸ ಇಲ್ಲದೆ ಹೋದ್ರೆ ಮೈ ಮೇಲೆ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಏಕಾಂತ ಅಂದ್ರೆ ಭಯ. ದೇ ಆರ್ ಅಫ್ರೈಡ್ ಆಫ್ ಲೋನ್ಲಿನೆಸ್. ಇನ್ ಕೆಲವ್ರಿಗೆ ಲೋಕಾಂತ ಅಂದ್ರೆ ಭಯ. ಇವರೇನಾದ್ರು ಪ್ರಶ್ನೆ ಕೇಳ್ಬಿಟ್ರೆ ಅಯ್ಯೋ ರಾಮ ಗೊತ್ತಿಲ್ಲ ಅನ್ನಿ ಅಷ್ಟೇ. ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಹಂಗೆ ನಡೀತಲ್ಲ, ಇದಕ್ಕೇನು ಉತ್ತರ ಅಂತ ಕೇಳ್ಬಿಟ್ರೆ ಜನರೇ ಬೇಡ, ಯಾವಲ್ಲಿ ಬಂದ್ರೆ ಎಲ್ಲ ಕೇಳ್ತಾರಪ್ಪ. ಇದು ಎರಡೂ ಅಸಂಗತ. ಏಕಾಂತ ಲೋಕಾಂತಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಲಿಬೇಕು. ಅದೇ ಅಜಗರ ವ್ರತದ ಗುರಿ. ಜನಗಳ ಮಧ್ಯದಲ್ಲಿರಬೇಕು, ಜನಗಳ ಸಹವಾಸದಿಂದ ಕೆಡಬಾರದು, ಬೇರೆಯವರ ದೋಷದ ಇನ್ಫ್ಲೂಯೆನ್ಸ್ಗೊಳಗಾಗಬಾರದು. ಅದು ಅಜಗರ ವ್ರತ. ಅಜಗರ ಚರಿತಂ ವ್ರತಂ ಮಹಾತ್ಮ ಯ ಇಹ ನರಃ ಅನುಚರೇತ್ ವಿನೀತರಾಗ ಅಪಗತ ಭಯಮನ್ಯು ಲೋಭಮೋಹ ಪರಮ ಸುಖಂ ವಿಹರೇದಿಮಂ ವಿಹಾರಂ. ಈ ವ್ರತವನ್ನು ಗೈಯಬೇಕು. ಯಾವ ಸಟೀಕಾ ವ್ರತರತ್ನಮಾಲದಲ್ಲೂ ಇದಿರಲ್ಲ ಈ ಅಜಗರ ವ್ರತ. ಅದೇ ವ್ರತ ಅಂದರೆ ನಮಗೆ ಇವತ್ತು ಹಬ್ಬ ಅಂತ ತಲೆನಲ್ಲಿ. ವಿನಾಯಕ ವ್ರತ, ಗೌರಿ ವ್ರತ, ಇದು ಹಾಗಲ್ಲ. ಇದು ನಡೆ, ಜೀವನದ ನಡೆ. ಅದರಿಂದಾಗಿ ಹೆಬ್ಬಾವಿನ ವ್ರತ ಮಾಡ್ತೇನೆ ನಾನು. ಹೀಗೆ ಶಾಂತಿ ಪರ್ವದಲ್ಲಿ 167, ಮೋಕ್ಷಧರ್ಮ ಪರ್ವದಲ್ಲಿ 19ನೇ ಅಧ್ಯಾಯ ಮುಗಿಯುತ್ತೆ. ಯುಧಿಷ್ಠಿರ ಬಾಂಧವ ಕರ್ಮ ವಿತ್ತಂ ವಾ ಪ್ರಜ್ಞಾವೇಹ ಪಿತಾಮಹ ನರಸ್ಯ ಕಾ ಪ್ರತಿಷ್ಠಾ ಸ್ಯಾತ್ ಏತತ್ ಪೃಷ್ಟೋ ವದಸ್ವಮೇ. ಬ್ಯಾಕ್ಗ್ರೌಂಡು ಅಂದ್ರೇನು? ವಾಟ್ ಈಸ್ ಬ್ಯಾಕ್ಗ್ರೌಂಡ್? ಅವನ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತಾರೆ. ಏನು ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋದು? ಅದೇ ಯಾವುದು ಪ್ರಶ್ನೆ. ಇದು ಕರ್ಮ. ಬಾಂಧವ, ಒಳ್ಳೆ ಬಂಧುಗಳ ಬ್ಯಾಕ್ಗ್ರೌಂಡ್ ಇದೆ, ಅದು ಬ್ಯಾಕ್ಗ್ರೌಂಡ್ ಅನ್ನೋದಾ? ಬಾಂಧವಾ, ಆಮೇಲೆ ಕರ್ಮ ಇಲ್ಲಪ್ಪ. ನಮ್ಮ ಬಂಧುಗಳು ಒಳ್ಳೆಯ ಸ್ಥಾನದಲ್ಲಿರಬಹುದು, ನಾನು ಇಲ್ಲದೆ ಹೋದ್ರೆ. ಅದರಿಂದಾಗಿ ನಮ್ಮ ಕ್ರಿಯೆ ಅದು ಪ್ರತಿಷ್ಠಾ. ಮನುಷ್ಯನಿಗೆ ಒಳ್ಳೆ ಡಿಗ್ನಿಟಿಯನ್ನು ತಂದು ಕೊಡೋದು ಯಾವುದು? ಬಾಂಧವರೋ, ಕರ್ಮವೋ, ಹಣವೋ? ಅವನಿಗೇನ್ರಿ ಒಳ್ಳೆ ಸಪೋರ್ಟ್ ಇದೆ, ಆದರೆ ಫೈನಾನ್ಷಿಯಲ್ ಸಪೋರ್ಟ್ ಇದೆ, ಅದು ವಿತ್ತ. ಪ್ರಜ್ಞಾ, ಕಡೆ ಬುದ್ಧಿ. ಯಾವುದು ಮನುಷ್ಯನ ಪ್ರತಿಷ್ಠೆ? ಒಬ್ಬ ಮನುಷ್ಯ ಡಿಗ್ನಿಫೈಡ್ ಅಂತ ಅನ್ಲಿಕ್ಕೆ ಏನಿರಬೇಕು ಇವುಗಳಲ್ಲಿ? ಅವನಿಗೆ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯಪ್ಪ ಅಂತಾರೆ. ಏನಿದೆ?
ಭೀಷ್ಮಃ ಪ್ರಜ್ಞಾ ಪ್ರತಿಷ್ಠಾಭೂತಾನಾಂ ಪ್ರಜ್ಞಾಲಾಭ ಪರೋ ಮತಃ ಪ್ರಜ್ಞಾ ನೈಶ್ರೇಯಸಿ ಲೋಕೆ ಪ್ರಜ್ಞಾ ಸ್ವರ್ಗಮನುತ್ತಮಂ. ನೋಡಪ್ಪ, ಡಿಗ್ನಿಟಿ ಲೈಸ್ ಆನ್ ಕಾನ್ಷಿಯಸ್ನೆಸ್. ಪ್ರಜ್ಞೆಯಲ್ಲಿ ಪ್ರತಿಷ್ಠೆ ಇರೋದು. ಪ್ರಜ್ಞೆ ಇಲ್ಲದೆ ನಮ್ಮವರು ಅವರು ಇವರು ಕೆಲವೊಬ್ಬರಂತೂ ಈ ಹೆಲ್ಮೆಟ್ ಹಾಕ್ಕೊಳ್ಳದೆ ಇರೋದಕ್ಕೆ ನೋ ಎಂಟ್ರಿ ರೋಡಲ್ಲಿ ಟ್ರಾಫಿಕ್ ರೂಲ್ಸ್ಗಳನ್ನು ಮುರಿದಾಗಿ ಸಿಕ್ಕಿಬಿಡ್ತಾರೆ. ಆಗ ಅವ್ರು ಪೊಲೀಸ್ ನಮ್ಮಪ್ಪ ಯಾರು ಗೊತ್ತಾ ಅಂತಾರೆ. ನೀವು ಇಲ್ಲಿ ತಪ್ಪು ಮಾಡಿದ್ದಕ್ಕೆ ಅವ್ರು ಹೊಣೆನಾ? ನನಗೆ ಮಿನಿಸ್ಟ್ರೇ ಗೊತ್ತು, ಚೀಫ್ ಮಿನಿಸ್ಟ್ರೇ ಗೊತ್ತು. ಇದೆಲ್ಲ ನಮ್ಮ ಜನರ ದಡ್ಡತನ. ನೀವು ತಪ್ಪು ಮಾಡಿದ್ದಕ್ಕೆ ಅವರು ಹೊಣೆನಾ? ಅಂದರೆ ನೀವು ಪ್ರಜ್ಞೆ ಇಲ್ಲದೆ ಬದುಕ್ರಿ, ಇನ್ಸೆನ್ಸಿಟಿವ್ ಆಗಿ ಬದುಕ್ರಿ ಅಂತ ಅವರೇ ಲೈಸೆನ್ಸ್ ಹಾಕ್ಕೊಟ್ಟಿದ್ದಾರೆ. ನಿಮ್ಮ ಇಗ್ನೋರೆನ್ಸ್ಗೆ ಅವ್ರ ಲೈಸೆನ್ಸ್. ಏನು ದಡ್ಡತನ! ಅದರಿಂದಾಗಿ ಪ್ರಜ್ಞಾ ಪ್ರತಿಷ್ಠಾಭೂತಾನಾಂ ಅಲ್ಲ, ನಮ್ಮ ಪ್ರಜ್ಞೆ. ಪ್ರಜ್ಞಾ ಲಾಭ ಪರೋ ಮತಃ. ಪ್ರಜ್ಞೆ ಅನ್ನೋದು ಲಾಭ. ಏನು ಲಾಭ ಆಯಿತು ನಿಮಗೆ? ಪ್ರಜ್ಞೆ ಅನ್ನೋದು ಲಾಭ. ಯಾಕೆಂದರೆ ಜ್ಞಾನ ಇತ್ತು ಅಂದರೆ ಹಣ ಬರುತ್ತೆ, ಹಣ ಇತ್ತು ಅಂದರೆ ಜ್ಞಾನ ಬರಬೇಕು ಅಂತಿಲ್ಲ. ಪ್ರಜ್ಞಾ ನೈಶ್ರೇಯಸಿ ಲೋಕೆ. ಬೇಕಾದ್ರೆ ಮುಕ್ತಿಯನ್ನು ಪ್ರಜ್ಞೆ ಕೊಟ್ಟುಬಿಡುತ್ತೆ. ಪ್ರಜ್ಞಾ ಸ್ವರ್ಗಮನುತ್ತಮಂ. ಸುಖವನ್ನು ಪ್ರಜ್ಞೆ ಕೊಡುತ್ತೆ. ಪ್ರಜ್ಞೆಯ ಪ್ರಾಪಿತಾರ್ಥೋ ಹಿ ಬಲಿರೈಶ್ವರ್ಯ ಸಂಶಯೇ ಪ್ರಹ್ಲಾದೋ ನಮುಚಿರ್ಮಂಕಿ ತಸ್ಯಾಃ ಕಿಂ ವಿದ್ಯತೆ ಪರಂ. ಬಲಿ ಒಬ್ಬ ಇದ್ದ. ಆ ಬಲಿ ಏನು ಮಾಡಿದ? ಐಶ್ವರ್ಯವನ್ನು ಕಳ್ಕೊಂಡಾಗ ಪ್ರಜ್ಞೆಯಿಂದ ಮತ್ತೆ ಐಶ್ವರ್ಯವನ್ನು ಗಳಿಸಿದ. ಪ್ರಹ್ಲಾದ, ನಮುಚಿ, ಮಂಕಿ ಮೊನ್ನೆ ತಾನೇ ನೋಡಿದೆವು. ಅಂತಹ ಮಂಕಿ ಅವರೆಲ್ಲ ಪ್ರಜ್ಞೆಯಿಂದಲೇ ಸುಖ ಹೊಂದಿದ್ದು. ಕಿಂ ತಸ್ಯಾಹ ವಿದ್ಯತೆ ಪರಂ. ಪ್ರಜ್ಞೆಯೇ ಮಿಗಿಲಲ್ವೇ? ಅತ್ರಾಪ್ಯುದಾಹರಂತಿ ಮಂ ಇತಿಹಾಸಂ ಪುರಾತನಂ ಇಂದ್ರ ಕಾಶ್ಯಪ ಸಂವಾದಂ ತನ್ನಿಬೋಧ ಯುಧಿಷ್ಠಿರ. ಇಲ್ಲೊಂದು ಕಥೆ ಹೇಳ್ತೇನೆ ಕೇಳು. ಇಂದ್ರ ಮತ್ತು ಕಾಶ್ಯಪ ಅಂತ ಒಬ್ಬ ಬ್ರಾಹ್ಮಣ, ಅವನ ಕಥೆಯನ್ನು ಹೇಳ್ತೇನೆ ಕೇಳು. ವೈಶ್ಯ ಕಶ್ಚಿದೃಚಿಂ ತಾತ ಕಾಶ್ಯಪಂ ಸಂಚಿತವ್ರತಂ ರಥೇನ ಪಾತಯಾಮಾಸ ಶ್ರೀಮಾನ್ ದೃಪ್ತಸ್ತಪಸ್ವಿನಂ. ಒಬ್ಬ ವ್ಯಾಪಾರಿ ಒಳ್ಳೆ ರಥವನ್ನು ಏರಿ ವೇಗವಾಗಿ ಹೋಗ್ತಾ ಇದ್ದ. ಒಬ್ಬ ಮುನಿ ಅವನಿಗೆ ರಥ ತಾಗಿ ದಬಕಂದಿದೋದ. ಅಯ್ಯೋ, ದುಃಖ ಆಯಿತು. ಆರ್ತಸ್ಥ ಪತಿತ ಕ್ರುದ್ಧ ತ್ಯಕ್ತ್ವಾತ್ಮಾನಮಥಾಬ್ರವೀತ್ ಮರಿಷ್ಯಾಮಿ ಅಧನಸ್ಯೇಹ ಜೀವಿತಾರ್ಥೋ ನ ವಿದ್ಯತೆ ಅನ್ಕೊಂಡ. ಅವನು ಹಣ ಇಲ್ಲದೆ ಇರೋದು ಗತಿ ನೋಡಿ. ಅವನು ಯಾರೋ ಒಬ್ಬ ಶ್ರೀಮಂತ ವೇಗವಾಗಿ ಗಾಡಿ ಓಡಿಸ್ತಾ ಹಿಟ್ ಅಂಡ್ ರನ್, ಆದರೆ ಇವನು ಬದುಕಿದ್ದ ಅಷ್ಟೇ. ಎಂಥ ಜೀವನ ಇದು! ಭೀಷ್ಮ ತಥಾ ಮುಮೂರ್ಚುಮಾಸೀನಂ ಅಕೂಜಂತಮಚೇತಸಂ ಇಂದ್ರಸೃಗಾಲ ರೂಪೇಣ ಬಭಾಷೆ ದ್ವಿಜಸತ್ತಮಂ. ಸತ್ತೋಗ್ಬೇಕು ಅಂತ ಕಾಯ್ತಾ ಇದ್ದ ಕಾಶ್ಯಪ, ಸಾಯ್ಬೇಕು, ಮೇಲ್ಗಡೆ ಹೊಟ್ಟೋಗಿದ್ದಾನೆ. ಆಗ ಇಂದ್ರ ನರಿ ರೂಪದಿಂದ ಬಂದ. ಮನುಷ್ಯ ಯೋನಿಮಿಚ್ಛಂತಿ ಸರ್ವಭೂತಾನಿ ಸರ್ವತಃ ಮನುಷ್ಯತ್ವೇ ಚ ವಿಪ್ರತ್ವಂ ಸರ್ವ ಏವಾಭಿನಂದತಿ. ಅಲ್ಲಯ್ಯ, ಮನುಷ್ಯ ಯೋನಿಮಿಚ್ಛಂತಿ, ಮನುಷ್ಯ ಯೋನಿಯನ್ನು ಬಯಸ್ತಾರೆ ಎಲ್ಲ ಜನರು ಕೂಡ. ಮನುಷ್ಯತ್ವೇ ಚ ವಿಪ್ರತ್ವಂ, ಮನುಷ್ಯ ಯೋನಿಯಲ್ಲಿ ಬ್ರಾಹ್ಮಣರಾಗಬೇಕು ಬಯಸ್ತಾರೆ. ಅಲ್ಲ, ಈಗೆಲ್ಲ ತಿರುಗಿ ಬಿದ್ದಿದಾರಲ್ಲ ಅಂದರೆ ಸಿಕ್ಕಿಲ್ಲ ಅಂತಷ್ಟೇ. ಸಿಕ್ಕಿದ್ರೆ ಅವ್ರಿಗೆ ಯಥಾರ್ಥ ಜ್ಞಾನ ಆಗಿದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳೋರೆ. ಸಿಕ್ಕಿಲ್ಲ ಅಂತ ಕೂಗಾಡ್ತಾ ಇದ್ದಾರೆ ಅವರು.
ಅದರಿಂದಾಗಿ ಮನುಷ್ಯತ್ವೇತ ಪ್ರಜ್ಞೆಯಿಂದ ಆಚೆ ಹೋಗಿದ್ದಾರೆ. ಬಿಡಿ, ಪ್ರಜ್ಞೆ ಇಲ್ಲದೆ ಇರೋ ಪೆದ್ದುತನದಿಂದ ಆಚೆ ಹೋಗಿದ್ದಾರೆ. ಬಹಳಷ್ಟು ಜನ ಪೆದ್ದುತನದಿಂದ ಹೋಗಿದ್ದಾರೆ. ಅಲ್ಲ, ಇಲ್ಲಿರೋರು ಪೆದ್ದರಿದ್ದಾರೆ, ಇಲ್ಲ ಅನ್ನಲ್ಲ. ಆದರೆ ಹೇಳಿದ್ದು ಮನುಷ್ಯತ್ವೇತ ವಿಪ್ರತ್ವಂ ಸರ್ವ ಏವಾಭಿನಂದತಿ. ವಿಶೇಷತಃ ಪ್ರಜ್ಞಾವಂತಿಕೆ ಅಂತ ಇಟ್ಕೊಂಡಾಗ ನೀಟಾಗಿ ಅರ್ಥ ಆಗತ್ತೆ. ಮನುಷ್ಯೋ ಬ್ರಾಹ್ಮಣಶ್ಚಾತಿ, ಅದರಲ್ಲಿ ನೀನು ಮನುಷ್ಯನಿದ್ದಿ, ಬ್ರಾಹ್ಮಣನಿದ್ದಿ. ಶ್ರೋತ್ರಿಯ ಅಂದರೆ ಶಾಸ್ತ್ರ ಸಂಪನ್ನ ಅಂತ. ಶ್ರೋತ್ರಿಯ ಅನ್ನೋದಕ್ಕೆ ನಿಜವಾದ ಅರ್ಥ ಒಳ್ಳೆ ಕಿವಿಯಿಂದ ಕೂಡಿದ್ದಿ ಅಂತ. ಕಿವಿಯ ಆಕಾರವನ್ನು ಶ್ರೋತ್ರಿಯ ಅನ್ನೋದಲ್ಲ, ಕೇಳಬೇಕಾದದ್ದನ್ನು ಕೇಳಿದ್ದೀಯ ಅಂತ. ಹಾಗೆ ಒಳ್ಳೆ ಕಿವಿ ಅಂದರೆ ಬೇಕಾದಷ್ಟು ಜನರು ಒಳ್ಳೆ ಕಿವಿ ಇರುತ್ತೆ, ಏನು ಕೇಳಿರಲ್ಲ, ಕೇಳಬೇಕಾದದ್ದನ್ನು ಕೇಳೇ ಇರಲ್ಲ ಅವರು. ಅದರಿಂದಾಗಿ ಸುದುರ್ಲಭಮವಾಪ್ಯೈತತ್ ಅಹೋ ಮರ್ತುಂ ತ್ವಮಿಚ್ಛಸಿ. ಇಷ್ಟು ಅದ್ಭುತವಾದ ಜೀವನವನ್ನು ದೇವರನ್ನು ಕೊಟ್ಟಿದ್ದಾನಲ್ಲ, ಸಾಯಲಿಕ್ಕೆ ಇಷ್ಟಪಡ್ತೀಯಲ್ಲೋ ನೀನು ಅಂತ ಹೇಳಿತಂತೆ ನರಿ. ಸರ್ವೇ ಲಾಭಾಸ್ಸಾಭಿಮಾನಾ ಇತಿ ಸತ್ಯಾಪರಾಶ್ರುತಿ ಸಂತೋಚನೀಯ ರೂಪೋಸಿ ಲೋಭಾದ್ಯನ್ನಾಭಿಮನ್ಯತೆ ಅಹೋ ಸಿದ್ಧಾರ್ಥತಾತೇತಾಂ ಯೇಷಾಂ ಸಂತೀಹ ಪಾಣಯಃ. ಸರ್ವೇ ಲಾಭಾ ಸಾಭಿಮಾನಾ. ಲಾಭ ಆಗೋದು ದೊಡ್ಡದಲ್ಲ, ಅದ್ರ ಬಗ್ಗೆ ತಿಳಿದಿರಬೇಕು. ಗೊತ್ತಾಯ್ತಾ? ನಮ್ಮ ಗುರುಗಳ ಟ್ಯಾಗ್ಲೈನ್ ಎಲ್ಲಿಂದ ಬಂತು ಅಂತ. ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು ಅಂತ. ಅದು ಎಲ್ಲಿದು? ಮಹಾಭಾರತದ್ರಿ ಅದು. ಇರವು ಸಂಪತ್ತಲ್ಲ, ಇರಿವಿನ ಅರವು ಸಂಪತ್ತು. ಎಲ್ಲಿಂದ ಬಂದಿದ್ದು ಅಂದರೆ ವೇದವ್ಯಾಸರು ಕೊಟ್ಟ ಟ್ಯಾಗ್ಲೈನ್ ಅದು. ಸರ್ವೇ ಲಾಭಾ ಸಾಭಿಮಾನಾಹ. ಎಲ್ಲ ಲಾಭಗಳು ನಮಗೆ ಅಭಿಮಾನಕ್ಕೆ ಬಂದರೆ ನಮಗಿದೆ ಅಂತ ಗೊತ್ತು, ಇಲ್ಲ ಅಂದರೆ ಗೊತ್ತೇ ಇರಲ್ಲ. ನಮಗಿಂತಹ ಸಂಪತ್ತಿದೆ ಅಂತ ಗೊತ್ತಿಲ್ಲ. ಅವರೊಂದು ಕಡೆ ಬರೀತಾರೆ, ಮುತ್ತು ರತ್ನಗಳಿರುವ ದೊಡ್ಡ ಕೋಣೆಗೆ ಪುಟ್ಟ ಬೀಗ ತಾಗಿಸಿ ಆ ಬೀಗ ಎಷ್ಟು ಬಿಟ್ಟಿದ್ದೀವಿ, ಹೊರಗಡೆ ಎಲ್ಲೋ ಹುಡುಕ್ಲಿಕ್ಕೆ ಹೋಗಿದ್ದೀವಿ. ಅದು ಒಡೆದ್ರೇನೆ ಬರುತ್ತೆ ವಸ್ತುತಃ, ಪುಟ್ಟ ಬೀಗ ಅದು. ಆದರೆ ಅದನ್ನು ಹೊಡಿಲಿಕ್ಕೆ ತಯಾರಿಲ್ಲ, ಅದಿದೆ ಅಂತಲೂ ಗೊತ್ತಿಲ್ಲ ಅಂತ. ಹಾಗೆ ನಮಗೆ ಸಂತೋಚನೀಯ ರೂಪೋಸಿ ಅಲ್ಲಯ್ಯ, ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಿ, ನೋಡಲಿಕ್ಕೆ ಆರೋಗ್ಯವಂತನಾಗಿದ್ದಿ. ಅಹೋ ಸಿದ್ಧಾರ್ಥತಾತೇತಾಂ ಯೇಷಾಂ ಸಂತೀಹ ಪಾಣಯಃ. ನಮಗೆ ಕೈ ಇಲ್ಲ ಕಣೋ, 4 ಕಾಲೇ ಇರೋದು. ಛೇ, ನಮಗೆ ಕೈ ಇರೋರನ್ನ ಕಂಡ್ರೆ ಎಷ್ಟು ಆಸೆ ಆಗತ್ತೆ ಗೊತ್ತಾ. ಕೈ ಅನ್ನೋದೊಂದು ಇರೋದ್ರಿಂದ ಈ ಕರಕುಶಲ ಕಲೆಗಳು, ಕೈ ಅನ್ನೋದಿರೋದ್ರಿಂದ ನಾವು ಆಹಾರವನ್ನು ತಯಾರು ಮಾಡ್ಕೊಳ್ತೇವೆ. ಅವುಗಳಿಗೆ ಇದ್ದದ್ದನ್ನು ತಿನ್ನಬೇಕು. ಪಾಪ ಕೈ ಇಲ್ಲ, ಏನು ನರಿ ಸೂಪ ಮಾಡ್ಕೊಂಡ ಕುಡಿಯತ್ತೆ? ಇಲ್ಲ. ಪಾಣಿ ಮಧ್ಯ ಸ್ಪೃಹಾಸ್ಮಾಕಂ ಧನ ಮಧ್ಯ ಯಥಾತವಾ. ನಿನಗೆ ಹಣವಂತರನ್ನ ನೋಡಿ ಅಯ್ಯೋ ಹಣ ಇರಬಾರ್ದಿತ್ತೆ ಅಂತ ಅನ್ಸುತ್ತೆ. ನಮಗೆ ಕೈ ಇರುವವರನ್ನ ನೋಡಿ ಅಯ್ಯೋ ನಮಗೆ ಕೈ ಇರಬಾರ್ದಿತ್ತೆ ಅಂತ ಅನ್ಸುತ್ತೆ. ನಪಾಣಿ ಲಾಭಾದಧಿಕೋ ಲಾಭ ಕಶ್ಚನ ವಿದ್ಯತೆ. ಕೈಗಿಂತ ಬೇರೆ ಬೇಕೇನೋ ಲಾಭ. ಅಪಾಣಿತ್ವಾದ್ವಯಂ ಬ್ರಹ್ಮನ್ ಕಂಟಕಂ ನೋದ್ಧರಾಮಹೇ ಜಂತೂನುಚ್ಚಾವಚಾನಂಗೆ ದಶತೋ ನ ಕಷಾಮಹೇ. ನಮಗೆ ಕೈ ಇಲ್ಲದೆ ಇರೋದ್ರಿಂದಾಗಿ ಮುಳ್ಳು ಕಿತ್ಕೊಳ್ಳಿಕ್ಕಾಗಲ್ಲ, ಕಂಟಕ ಅನ್ನೋದ್ಧರಾಮಹೇ. ಆಮೇಲೆ ಜಂತೂನುಚ್ಚಾವಚಾನಂಗೆ, ಆಮೇಲೆ ತುರಿಸ್ಕೊಳ್ಳಿಕ್ಕಾಗಲ್ಲ, ನಕಷಾಮಹೇ. ಬಿದ್ದು ಹೊರಳಾಡಬೇಕು ಭೂಮಿಯೆಲ್ಲ. ಒಂದು ತುರಿಸ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಪ್ರಾಣಿಗಳಿಗೆ ತುರಿಸುವವರನ್ನು ಕಂಡ್ರೆ ಪ್ರೀತಿ. ಯಾವುದೇ ಪ್ರಾಣಿ ಆಗಲಿ ತುರಿಸಿ 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 ಅವುಗಳನ್ನು ವಶಪಡಿಸ್ಕೊಳ್ಬಹುದು. ಹಾಗಂತ ಬೇಟೆ ನಾಯಿಗೆ ಆಗಲ್ಲ ಅಷ್ಟೆ. ಅಥ ಏತಾಂ ಪುನಃಪಾಣಿ ದೇವದತ್ತೌ ದಚಾಂಗುಲಿ ಉದ್ಧರಂತಿ ಕ್ರಿಮೀನಂಗಾತ್ ದಶಮಾನಾನ್ ಕಶಂತಿ ಚ. ನಿಮಗೆ 2 ಕೈ ಇದೆ, 2 ಕೈಗೆ 10 ಬೆರಳಿದೆ, 2 ಸೇರಿದರೆ ಅದರಲ್ಲಿ ನೀವು ಏನು ಬೇಕಾದ್ರೂ ಮಾಡಬಹುದು. ಚಿಕ್ಕದನ್ನು ಕಿತ್ಬಹುದು, ದೊಡ್ಡದನ್ನು ಕಿತ್ಬಹುದು, ಪೂರ್ತಿ ತೆಗಿಬಹುದು.
ಹಿಮವರ್ಷಾತಪೇಭ್ಯಶ್ಚ ಪರಿತ್ರಾಣಾನಿ ಕುರ್ವತೆ ಚೇಲಮನ್ನಂ ಸುಖಂ ಶಯ್ಯಾಂ ನಿವಾತಂ ಚೋಪಭುಂಜತೆ. ನಿಮಗೆ ಚಳಿಯಾದಾಗ ಶಾಲು ಹೊದ್ಕೊಳ್ಬಹುದು, ಮನೆ ಕಟ್ಕೊಳ್ಬಹುದು, ಮಳೆ ಬೀಳದಂತೆ, ಬಟ್ಟೆ, ಅನ್ನ, ಮಂಚ ಎಲ್ಲ ಮಾಡಿಕೊಳ್ಬಹುದು. ನಮಗೆ ಅದಾಗತ್ತಾ? ನಮಗೆ ದೇವರೇ ತುಪ್ಪಟ ಕೊಡಬೇಕು. ಬೆಂಗಳೂರಿನ ನಾಯಿ ಹಿಮಾಲಯದಲ್ಲಿ ಸತ್ತೋಗುತ್ತೆ. ಹಿಮಾಲಯದ ನಾಯಿ ಬೆಂಗಳೂರಿಗೆ ಬಂತು ಅಂದರೆ ಆ ಕೂದಲೇನು ಪ್ರಯೋಜನ? ಆದರೆ ಹಿಮಾಲಯದಲ್ಲಿ ವಾಸ ಮಾಡ್ತಾ ಇದ್ದವನು ಬೆಂಗಳೂರಿಗೆ ಬಂದರೆ ಏರ್ ಕಂಡೀಷನ್ನಲ್ಲಿ ಇರಬಹುದು. ಬೆಂಗಳೂರಲ್ಲಿದ್ದವ ಬದ್ರಿಗೆ ಹೋದರೆ ಹೀಟರ್ನ ಹಾಕೋಬಹುದು. ಇವೆಲ್ಲ ಯಾಕೆ? ಕೈಗಳಿರೋದ್ರಿಂದ ಅಲ್ವೇ? ಅಧಿಷ್ಠಾಯತ ಗಾಮ್ಲೋಕೆ ಭುಂಜತೆ ವಾಹಯಂತಿ ಚ ಉಪಾಯೈರ್ಬಹುಭಿಶ್ಚಾಪಿ ವಶ್ಯಾನಾತ್ಮನಿ ಕುರ್ವತೆ. ಇನ್ನು ಅಧಿಷ್ಠಾಯತ ಗಾಮ್ಲೋಕೆ, ಬಲಿಷ್ಠವಾದ ಎತ್ತು, ಅದನ್ನು ಮೇಲೇರಿ ಸಾಗಬಹುದು. ಬೇರೆ ಬೇರೆ ಉಪಾಯಗಳಿಂದ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಏಕಲ್ವಜಿಹ್ವ ಕೃಪಣಾಃ ಅಲ್ಪ ಪ್ರಾಣ ಅಪಾಣಯಃ ಸಹಂತೆ ತಾನಿ ದುಃಖಾನಿ ದಿಷ್ಟ್ಯಾತ್ವನ್ನ ತಥಾ ಮುನೇ. ನಾಲಿಗೆ ಇರದ ಪ್ರಾಣಿಗಳಿಲ್ವೇ? ಎರೆಹುಳಿಗೇನು ನಾಲಿಗೆ ಇದೆ? ಅಲ್ಪ ಪ್ರಾಣ, ಅಲ್ಪ ಶರೀರ, ಅಪಾಣಯ, ಕೈ ಇಲ್ಲ. ಎರೆಹುಳುವಿಗೆ ಏನು ಕೈ ಇದೆ? ಹಾವಿಗೇನು ಕೈ ಇದೆ? ಏನೂ ಇಲ್ಲ. ಏನು ಭಯಂಕರ ಯೋಚನೆ ಮಾಡಿ. ದಿಷ್ಟ್ಯಾತ್ವಂ ನ ಸೃಗಾಲೋವಾ ನ ಕೃಮಿರ್ನ ಚ ಮೂಷಿಕಃ ನ ಸರ್ಪೋ ನ ಚ ಮಂಡೂಕೋ ನ ಚಾನ್ಯಃ ಪಾಪಯೋ ನಿಜಃ. ನೀನು ನರಿಯಲ್ಲ, ಕ್ರಿಮಿಯಲ್ಲ, ಇಲಿಯಲ್ಲ, ಹಾವಲ್ಲ, ಕಪ್ಪೆ ಅಲ್ಲ. ಆಯ್ತೆ? ಏತಾವತಾಪಿ ಲಾಭೇನ ತೋಷ್ಟು ಮರಹತಿ ಕಾಶ್ಯಪ. ಇಷ್ಟು ದೊಡ್ಡ ಲಾಭ ಇದೆ, ಸಂತೋಷ ಪಡಬಾರದೆ? ಅದರಲ್ಲಿಯೂ ನಿನ್ನ ಹತ್ತಿರ ವೇದವೆಂಬ ಅಮೂಲ್ಯ ನಿಧಿ ಇದೆ. ಇಮೇ ಮಾಂ ಕ್ರಮಯೋದಂತಿ ತೇಷಾಮುದ್ಧರಣಾಯ ಮೇ ನಾಸ್ತಿ ಶಕ್ತಿರಪಾಣಿತ್ವಾತ್ ಪಶ್ಯಾವಸ್ಥಾಮಿಮಾಂ ಮಮ. ಈ ಕ್ರಿಮಿಗಳು ನನ್ನನ್ನು ತಿಂತಾ ಇವೆ, ತೆಗಿಲಿಕ್ಕಾಗ್ತಾ ಇದೆ ನನಗೆ. ಯಾಕೆ? ಅಪಾಣಿತ್ವಾತ್, ಕೈ ಇಲ್ಲ. ಅಕಾರ್ಯಮಿತಿ ಚೈವೇಮಂ ನಾತ್ಮಾನಂ ಸಂತ್ಯಜಾಮ್ಯಹಂ ನಾತಪ್ಪಾಪೀಯಸೀಂ ಯೋನಿಂ ಪತೇಯಂ ಅಪರಾಮಿತಿ. ಇಷ್ಟಿದ್ರೂ ನಾನು ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ. ಏನೂ ಇಲ್ಲ. ಈ ಶರೀರ, ಕೈ ಇಲ್ಲ, ಆದರೂ ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ. ನಿನಗೇನೋ ಬಂದಿರೋದು ರೋಗ, ಆತ್ಮಹತ್ಯೆ ಮಾಡ್ಕೋತಿಲ್ಲ. ಯಾಕೆ ಅಂದರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಇನ್ನೂ ಕೆಟ್ಟ ಲೋಕಕ್ಕೆ, ಇನ್ನೂ ಕೆಟ್ಟ ಯೋನಿಗೆ ಹೋಗ್ಬೇಕಾಗತ್ತೆ. ನಾನು ಪ್ರಾಣಿಗಳಲ್ಲಿ ಸೂಸೈಡ್ ಟೆಂಡೆನ್ಸಿ ಇಲ್ಲ. ಮನ್ಯೇ ವೈಪಾಪಯೋ ನಿಂತಾಂ ಸಾರ್ಗಾಲಿಂ ಯಾಮಹಂ ಗತಃ ಪಾಪಿ ಯಸ್ಯೋ ಬಹುತರಾಹ ಇತೋನ್ಯಾಃ ಪಾಪಯೋನಯಃ. ಅಂದ್ಕೊಳ್ತೇನೆ ನಾನೇ ಪಾಪಿ ಅಂತ. ಇದಕ್ಕಿಂತ ಪಾಪಿಷ್ಠ ಯೋನಿಗಳಿವೆ. ಜಾತ್ಯಾಚೈಕೆ ಸುಖಿತರಾಹ ಸಂತ್ಯನ್ಯೇ ಭೃಜ ದುಃಖಿತಾಃ ನೈಕಾಂತಂ ಸುಖಮೇವೇಹ ಕ್ವಚಿತ್ ಪಶ್ಯಾಮಿ ಕಸ್ಯಚಿತ್. ಕೆಲವೊಬ್ಬರು ಹುಟ್ಟಿನಿಂದಲೇ ಸುಖವಾಗಿರ್ತಾರೆ, ಕೆಲವರು ಬಹಳ ದುಃಖಿತರಾಗಿರ್ತಾರೆ. ಕೇವಲ ಸುಖ ಮಾತ್ರ ಯಾರಿಗೆ ಬರೋದು ಇದುವರೆಗೂ ನಾನು ನೋಡಿಲ್ಲ. ಮನುಷ್ಯ ಹ್ಯಾಢ್ಯತಾಂ ಪ್ರಾಪ್ಯ ರಾಜ್ಯಮಿಚ್ಛಂತ್ಯ ತತ್ಪರಂ ರಾಜ್ಯ ದೇವತ್ವಮಿಚ್ಛಂತಿ ದೇವತ್ವಾದಿಂದ್ರತಾಮಪಿ. ಮನುಷ್ಯರು ಸಂಪನ್ನರಾಗಬೇಕು ಅಂತ ಬಯಸ್ತಾರೆ. ಸಂಪತ್ತಿರುವವರು ರಾಜ್ಯ ನನ್ನದಾಗಬೇಕು ಅಂತ ಬಯಸ್ತಾರೆ. ರಾಜ್ಯ ಇದ್ದವರು ನಾವು ದೇವತೆಗಳಾಗಬೇಕು ಅಂತ ಬಯಸ್ತಾರೆ. ದೇವತ್ವವನ್ನು ಹೊಂದಿದ ಮೇಲೆ ಇಂದ್ರನಾಗಬೇಕು ಅಂತ ಬಯಸ್ತಾರೆ. ಭವೇಸ್ತ್ವಂ ಯದ್ಯಪಿಶ್ಚಾಢ್ಯೋ ನ ರಾಜ ನ ಚ ದೈವತಂ ದೇವತ್ವಂ ಪ್ರಾಪ್ಯ ಚೇಂದ್ರತ್ವಂ ನೈವ ತುಷ್ಯೇಸ್ತತಾತತಿ. ಏನಾದರೂ ತೃಪ್ತಿ ಅಂತೂ ಆಗಲ್ಲ. ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಒಬ್ಬ ಬಯಸ್ತಾನೆ ವಿನಃ ಇದ್ದದ್ರಲ್ಲಿ ತೃಪ್ತಿ ಇರಲ್ಲ. ನ ತೃಪ್ತಿ ಪ್ರಿಯ ಲಾಭೇಸ್ತಿ ತೃಷ್ಣಾ ಲಾಭೈರ್ನ ತಾಮ್ಯತಿ
ಸಂಪ್ರಜ್ವಲತಿ ಸಾ ಭೂಯ ಸಮಿದ್ಭಿರಿವ ಪಾವಕಃ. ಪ್ರಿಯವಾದದ್ದು ಸಿಕ್ಕಿದ್ರೆ ತೃಪ್ತಿ ಇರಲ್ಲ. ಯಾಕೆಂದರೆ ಇನ್ನಷ್ಟು ಲಾಭ ಬೇಕು, ಇನ್ನೊಂದು ಲಾಭ ಬೇಕು ಅಂತ ಹೋಗುತ್ತೆ. ಅದು ಬಯಕೆ ಅನ್ನೋದು ಕಟ್ಟಿಗೆಯಿಂದ ಹೇಗೆ ಬೆಂಕಿ ಭಗ್ಗಂತ ಹತ್ಕೊಳ್ಳುತ್ತೋ ಆ ರೀತಿ. ಅಸ್ತ್ಯೇವತ್ವಯಿ ಚೋಕೋ ವೈ ಹರ್ಷಶ್ಚಾಸ್ತಿ ತಥಾ ತ್ವಯಿ ಸುಖ ದುಃಖೇ ತಥೈವೋಭೆ ತತ್ರ ಕಾ ಪರಿದೇವನಾ. ಅಸ್ತ್ಯೇವತ್ವಯಿ ಶೋಕೋ ವೈ, ನಿನ್ನಲ್ಲಿ ಶೋಕ ಇದೆ, ಹಾಗೆ ಹರ್ಷವೂ ಇದೆ, ಸುಖ ದುಃಖಗಳೂ ಇವೆ. ಅದಕ್ಕ್ಯಾಕೆ ದುಃಖ? ಪರಿಚ್ಛಿದ್ಯೈವ ಕಾಮಾನಾಂ ಸರ್ವೇತಾಂ ಚೈವ ಕರ್ಮಣಾಂ ಮೂಲಂ ಬುದ್ಧೀಂದ್ರಿಯ ಗ್ರಾಮಂ ಶಕುಂತಾನಿವ ಪಂಜರೇ. ಅದರಿಂದ ಇದು ಕಾಮಗಳನ್ನು ಕರ್ಮಗಳನ್ನು ಪಂಜರದಲ್ಲಿಟ್ಟುಕೊಂಡಂತೆ ದೇಹದಲ್ಲಿ ಇಟ್ಟುಕೊಂಡಿದೆ. ಇದು ನ ಖಲ್ವಪ್ಯ ರಸಜ್ಞಸ್ಯ ಕಾಮಕ್ವಚನ ಜಾಯತೆ ಸಂಸ್ಪರ್ಶಾತ್ ದರ್ಶನಾದ್ವಾಪಿ ಶ್ರವಣಾದ್ವಾಪಿ ಜಾಯತೆ. ಯಾರಿಗೆ ರಸಜ್ಞತೆಯೇ ಇರೋದಿಲ್ಲ ಅವನಿಗೆ ನೋಡಿದ್ರೂ ಅಷ್ಟೇ, ಮುಟ್ಟಿದ್ರೂ ಅಷ್ಟೇ, ಕೇಳಿದ್ರೂ ಅಷ್ಟೇ. ಏನಾಗತ್ತೆ? ಕಾಡುವ ಕಾಮ ಬರೋಲ್ಲ. ನತ್ವಂ ಸ್ಮರಸಿವಾರುಣ್ಯ ಖಗಾನಾಂಚನ ಪಕ್ಷಿಣಾಂ ತೇಭ್ಯಶ್ಚಾಭ್ಯಧಿಕೋ ಭಕ್ಷ್ಯೋ ನ ಕಶ್ಚಿದ್ ವಿದ್ಯತೆ ಕ್ವಚಿತ್. ನೋಡು, ನಿನಗೆ ಎಷ್ಟು ಜನ್ಮಗಳಾಗಿವೆ, ಎಷ್ಟು ಜನ್ಮದಲ್ಲಿ ಏನೇನೆಲ್ಲ ಅನುಭವಿಸಿದ್ದಿ, ಅದ್ಯಾವುದು ನೆನಪಿಲ್ಲ. ಹಕ್ಕಿಯಾಗಿದ್ದಾಗ ಏನಾಗಿತ್ತು ಅಂತ ಸ್ಮರಣೆ ಇದೆಯೋ? ಪಕ್ಷಿಯಾಗಿದ್ದಾಗ ಯಾರ್ಯಾರಿಗೋ ಊಟ ಆಗೋಗಿರ್ತೀನಿ ನೀನು, ಅದ್ಯಾವುದರ ನೆನಪೂ ಇಲ್ಲ. ಸುಖವಾಗಿ ಇದ್ದೀಯ. ಯೇಷಾಂ ಅಭುಕ್ತ ಪೂರ್ವಾಣಿ ತೇಷಾಂ ಅಸ್ಮೃತಿರೇವಚ. ಕೆಲವರು ಇದು ನನಗೆ ಗೊತ್ತಿಲ್ಲ, ಇದು ನಾನು ತೆರ್ಕೊಂಡಿಲ್ಲ ಅಂತಾರೆ. ಅವರಿಗೆ ನೆನಪಿಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಅಲ್ಲ. ಅದರಿಂದ ಜಗತ್ತಿನ ಎಲ್ಲ ರಸಗಳನ್ನು ಆಸ್ವಾದನೆ ಮಾಡಿದ್ದೀಯ ನೀನು, ನಿನಗೆ ನೆನಪಿಲ್ಲ. ಹೀಗಾಗಿ ಈ ನರಿಯ ಯೋನಿಯನ್ನು ಹೊಂದಿರುವ ನಾನೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ. ಇನ್ನು ಕೈಗಳಿದೆ, ಕಾಲುಗಳಿದೆ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಿಯಲ್ಲ. ಪಾಣಿಮಂತೋ ಹಿ ಧನಿನೋ ಬಲವಂತೋ ನ ತಂಚಯ. ನಿನಗೆ ಕೈ ಇದೆ, ಕೈನ ವ್ಯಾಲ್ಯೂ ಗೊತ್ತಿಲ್ಲ. ನಮಗೆ ಕೈ ಇಲ್ಲ, ಕೈ ಏನು ವ್ಯಾಲ್ಯೂ ಅಂತ ಗೊತ್ತಿದೆ. ಮನುಷ್ಯ ಮಾನುಚೈರೇವ ದಾಸತ್ವಮುಪಪಾದಿತಾ. ಕೈ ಇರೋದ್ರಿಂದಲೇನೆ ಮನುಷ್ಯರು ಮನುಷ್ಯರನ್ನೇ ದಾಸರಾಗಿಸಿಕೊಂಡಿರುವುದು. ವದಬಂಧ ಪರಿಕ್ಲೇಚೈ ಕ್ಲಿಶ್ಯಂತೆ ಚ ಪುನಃ ಪುನಃ. ಕೈ ಇರೋದ್ರಿಂದಲೇ ಅವ್ರನ್ನ ಕಟ್ಟಿ ಹಾಕಿರೋದು, ಕೈ ಇರೋದ್ರಿಂದಲೇ ಇವರು ಅವರನ್ನು ಕಟ್ಟಿ ಹಾಕಿದ್ದಾರೆ. ಸರಿ, ಕಟ್ಟಿ ಹಾಕಿದವರಿಗಂತೂ ಖುಷಿ ಇಲ್ಲ, ಕಟ್ಟಿ ಹಾಕಿಸಿಕೊಂಡವರು ಖುಷಿ ಇಲ್ಲ. ಕಟ್ಟಿ ಹಾಕಿದವರು ಖುಷಿ ಇದ್ದಾರೆ ಆದರೆ ಅವರು ಇನ್ನೆಲ್ಲೋ ಬದ್ಧರಾಗಿದ್ದಾರೆ. ಅಪರೇ ಬಾಹುಬಲಿನಃ ಕೃತವಿದ್ಯಾ ಮನಸ್ವಿನಃ ಜುಗುಪ್ಸಿತಾಂ ಚ ಕೃಪಣಾಂ ಪಾಪಾಂ ವೃತ್ತಿಮುಪಾತತೆ. ಬಾಹುಬಲ ಇದೆ, ವಿದ್ಯಾಬಲ ಇದೆ, ಒಳ್ಳೆ ಮನಸ್ಸಿದೆ, ಆದರೆ ಮಾಡೋದು ಮಾತ್ರ ಕೆಟ್ಟ ಕೆಲಸ. ಜುಗುಪ್ಸಿತಾಂ ಸುಕೃಪಣಾಂ ವೃತ್ತಿಂ ಉತ್ಸಾಹಂತೆ ಚತೆ ವೃತ್ತಿಂ ಅನ್ಯಾಮಪ್ಯುಪಸೇವಿತುಂ ಸ್ವಕರ್ಮಣಾತು ನಿಯತಂ ಭವಿತವ್ಯಂ ಹಿ ತತ್ತಥಾ. ಕೆಲವರಿಗೆ ಇದ್ದ ಉದ್ಯೋಗದಲ್ಲಿ ಖುಷಿ ಇರಲ್ಲ, ಇನ್ನೊಂದೇನೋ ಬೇಕು ಅಂತ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಇನ್ನೊಂದೇನೋ ಬೇಕು ಅಂತ. ಅವರಿಗೆ ಸ್ವಕರ್ಮ ಬೇಡ ಅಂತ ಅನ್ಸುತ್ತೆ, ಇನ್ನೆಲ್ಲೋ ಹೋಗಬೇಕು ಅಂತ. ನ ಪುಲ್ಕತೋ ನ ಚಂಡಾಲ ಆತ್ಮಾನಂ ತ್ಯಕ್ತುಮಿಚ್ಛತಿ ತಯಾ ತುಷ್ಟಸ್ವಯಾ ಯೋನ್ಯ ಮಾಯಾಂ ಪ್ರೇಕ್ಷಸ್ವ ಯಾದೃಶೀಂ. ಎಂಥದೇ ದೇಹ ಇರಲಿ, ರೋಗಿಷ್ಠವಾದ ಶರೀರ ಇರಲಿ, ತನ್ನ ದೇಹವನ್ನು ತ್ಯಾಗ ಮಾಡಲಿಕ್ಕೆ ಬಯಸಲ್ಲ. ಅದಕ್ಕೆ ವಿಚಿತ್ರ ಬಲಿಷ್ಠ ಕಾರಣಗಳು ಬೇಕು. ಅದು
ಸಾಮಾನ್ಯ ಕಾರಣಗಳಾಗಿರೋದೇ ಇಲ್ಲ, ಬಹಳ ಬಲಿಷ್ಠವಾದ ಕಾರಣ. ಆತ್ಮಮೋಹ ಆಗಿದ್ದರೆ ಒಬ್ಬ ತನ್ನ ದೇಹವನ್ನು ನಾಶ ಮಾಡಿಕೊಳ್ಳಿಕ್ಕೆ ನೋಡ್ತಾನೆ. ಉಳಿದಂತೆ ಎಷ್ಟೇ ರೋಗಿಷ್ಠವಾದರೂ ದೇಹ ತ್ಯಾಗ ಮಾಡಲಿಕ್ಕೆ ಬಯಸೋಲ್ಲ. ಎಷ್ಟೇ ರೋಗಿಷ್ಠವಾಗಿರಲಿ, ಇನ್ನೇನು ಕೂಡಲ್ಲ ಅನ್ಬೇಕಾದ್ರೂ ಕೂಡ ಅವನು ದೃಷ್ಟ್ವಾ ಕುಣೀನ್ ಪಕ್ಷಹತಾನ್ ಮನುಷ್ಯಾನ್ ಆಮಯಾ ವಿನಃ ಸುಸಂತುಷ್ಟ ಸ್ವಯಾ ಯೋನ್ಯ ಲಬ್ಧ ಲಾಭೋಸಿ ಕಾಶ್ಯಪಾಂ. ನೋಡು, ರೆಕ್ಕೆ ಕಳೆದುಕೊಂಡ ಪಕ್ಷಿಗಳಿವೆ, ಆತ್ಮಹತ್ಯೆ ಮಾಡಿಕೊಳ್ಳೋಲ್ಲ. ರೋಗಿಷ್ಠರಾದ ಮನುಷ್ಯರಿದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗಿಲ್ಲ. ಅದ್ಯಾವುದು ನಿನಗಿಲ್ಲ. ಆದರೂ ಯಾಕೆ ಈ ಡಿಪ್ರೆಷನ್, ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀ? ಹೋಗಲಿ, ಮನುಷ್ಯ ದೇಹ ಬಂದಿದೆ, ಅಂಗಾಂಗಗಳೇ ಇಲ್ಲದೆ ಹೋಗಿದ್ದಿದ್ರೆ ಅದೂ ಇಲ್ಲ, ಅಂಗಾಂಗಗಳಿವೆ. ನ ಕೇನಚಿತ್ ಪ್ರವಾದೇನ ಸತ್ಯೇನೈವಾಪಹಾರಿಣ ಧರ್ಮಾಯೋತ್ತಿಷ್ಠ ವಿಪ್ರರ್ತೆ ನಾತ್ಮಾನಂ ತ್ಯಕ್ತುಮಿಚ್ಛತಿ. ಯಾವುದೋ ಪ್ರವಾದ, ಯಾವುದೋ ಒಂದು ಬೇರೆ ಬೇರೆ ತರಹದ ನಡೆ, ಅವುಗಳಿಗೆ ಈಡಾಗಿ ಓ ನಾನು ಸತ್ತೋಗ್ತೀನಿ ಅನ್ನೋದಿದೆಯಲ್ಲ, ಇದೆಲ್ಲ ಭ್ರಮೆ ಅಲ್ವಾ? ಯದಿ ಬ್ರಹ್ಮನ್ ಶೃಣೋಶ್ಯೇತತ್ ಶ್ರದ್ಧಧಾತಿ ತಮೇವ ವಚಃ ಮುಖ್ಯಂ ಫಲಮವಾಪ್ತಾತಿ ವೇದೋಕ್ತಸ್ಯೈವ ಕರ್ಮಣಃ. ನನ್ನ ಮಾತನ್ನು ನೀನು ಕೇಳ್ತೀಯಾದರೆ, ಇದರಲ್ಲಿ ಫಲ ಇದೆ ಅಂತ ನೀನು ನಂಬೋದಾದರೆ ನಿನ್ನ ಅದ್ಭುತವಾದ ಪ್ರಜ್ಞೆಯನ್ನು ಬಳಸು. ಆ ಪ್ರಜ್ಞೆಗೆ ಒಂದು ತಿಳ್ಕೊಳ್ಳಿಕ್ಕೆ ಏನಾರು ಬೇಕಲ್ಲ, ಇತಿಹಾಸ ಪುರಾಣಗಳು ಅವುಗಳನ್ನು ನೋಡು, ಒಳ್ಳೆ ಫಲವನ್ನು ಪಡಿ. ಯಾಕೆಂದರೆ ನಮಗೆ ಯಾವುದು ಫಲ ಅನ್ನೋದು ಗೊತ್ತಿಲ್ಲ. ಯಾವುದ್ಯಾವುದರ ಬೆನ್ನ ಹಿಂದೆಯೋ ಹೋಗ್ತೇವೆ. ಯಾವುದು ಮೂಲಭೂತವಾಗಿ ನಮಗೆ ಬೇಕು ಅಂತ ನಮಗೆ ಗೊತ್ತಿರಲ್ಲ. ನಮ್ಮ ಬಗ್ಗೆ ನಮಗೆ ತಿಳಿಸ್ಲಿಕ್ಕಿರೋದೇ ವೇದಾಂತ. ಅವನು ಅಲೆಕ್ಸಿಸ್ ಕರೆಲ್ ಹೇಳ್ತಾನಲ್ಲ, ಹಾಗೆ ನಮ್ಮ ಬಗ್ಗೆ ನಮಗೆ ಮಾಸ್ಟ್ರಿ ಇಲ್ಲ. ಜಗತ್ತಿನ ಉಳಿದೆಲ್ಲದರ ಬಗ್ಗೆ ಮಾತಾಡ್ತೇವೆ, ಅದು ಗೊತ್ತು ಇದು ಗೊತ್ತು, ಅವ್ರ ಬಗ್ಗೆ ಅವ್ರ ಜೊತೆ ಮಾತನಾಡಬೇಕಿತ್ತು, ನಿನ್ನ ಜೊತೆ ನೀನು ಮಾತನಾಡಿಕೊಂಡ್ಯಾ, ನಿನ್ನ ಬಗೆಗೆ ನೀನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ್ಯಾ, ಅದು ಇಲ್ಲ. ಅದು ಯಾವ್ದು ಹೇಳೋದು? ಹೂಯಾಮೈ ಅಂತ ಹಾಕಿದ್ರೆ ಅದು ಗೂಗಲ್ ಉತ್ತರ ಕೊಡತ್ತೇನು? ಖಂಡಿತ ಇಲ್ಲ. ಹೂಯಾಮೈ ಅಂತ ಹೇಳಿದ್ರೆ ಏನೇನೋ ತೋರಿಸುತ್ತೆ, ಉತ್ತರ ಅಂತ ಕೊಡಲ್ಲ. ನೀನು ಆನಂದ ಸ್ವರೂಪ ಹೇಗೆ ಅಭಿವ್ಯಕ್ತ ಆಗಬೇಕು ಅದೆಲ್ಲ ಏನು ಕೊಡಲ್ಲ. ಅದರಿಂದ ಈ ಹೊರಗಡೆಯ ಪ್ರಜ್ಞೆಯ ಮಿತಿಯನ್ನು ತಿಳ್ಕೊ. ಈ ಪ್ರಜ್ಞೆಗೆ ಒಳ್ಳೆ ಉಪಕರಣ, ಈ ಪ್ರಜ್ಞೆ ಶೈನ್ ಆಗಲಿಕ್ಕೆ ಒಂದೊಳ್ಳೆ ಉಪಕರಣಗಳುಂಟು. ಪ್ರಾಚೀನ ಗ್ರಂಥಗಳು, ಸದ್ಗ್ರಂಥಗಳು, ಅದನ್ನು ಬಳಸು. ಸ್ವಾಧ್ಯಾಯಮಗ್ನಿ ಸತ್ಕಾರಮಪ್ರಮತ್ತೋನುಪಾಲಯ ಸತ್ಯಂ ದಮಂ ಚ ದಾನಂಚ ಸ್ಪರ್ಧಿಷ್ಠಾಮಾಚಕೇನಚಿತ್. ಸ್ವಾಧ್ಯಾಯದಲ್ಲಿ ತೊಡಗು, ಅಧ್ಯಯನದಲ್ಲಿ ತೊಡಗು. ಅಗ್ನಿ ಸತ್ಕಾರವಂ ಗೈ, ಮೈ ಮರೆಯದಿರು. ಸತ್ಯವನ್ನು, ದಾಮವನ್ನು, ದಾನವನ್ನು ಪಾಲಿಸು. ಸ್ಪರ್ಧಿಷ್ಠ ಮಾಚಕೇನಚಿತ್, ಬೇರೊಬ್ಬರೊಡನೆ ಸ್ಪರ್ಧೆಗೆ ಬೀಳಬೇಡ. ಡೋಂಟ್ ಫಾಲ್ ಇನ್ ಟು ದ ಕಾಂಪಿಟಿಷನ್ ಮೋಡ್. ಕಾಂಪಿಟಿಷನ್ ಮೋಡಲ್ಲಿ ಬೀಳಬೇಡ. ಅದರಿಂದಾಗಿ ಇದು ಸುಖದ ಬಾಳ್ವೆ ಅಂತ ಇನ್ನೂ ಹೇಳುತ್ತದು. ಅದು ತನ್ನ ಬಗ್ಗೆನೂ ಹೇಳ್ಕೊಳ್ಳುತ್ತೆ. ಏನು ಮಾಡಿದ್ರೆ ಈ ಜನ್ಮ ಬರುತ್ತೆ ಅಂತ ಹೇಳುತ್ತೆ. ಅದೆಲ್ಲ ಮುಂದೆ ಇದೆ. ಅದನ್ನೆಲ್ಲ ನೋಡೋಣ, ನಾಳೆ ನೋಡೋಣ. ಬಹಳ ಸೊಗಸಾಗಿದೆ ಇದು. ಇದರ ಎಂಡಿಂಗ್ ಇನ್ನೂ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್. ಕೃಷ್ಣ